ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. 2006ರಲ್ಲಿ ಸಿಎಂ ಆಗಿದ್ದಾಗ 150 ಕೋಟಿ ಆರೋಪ ಮಾಡಿದ್ರು. ಒಂದು ಸಿಡಿ ಮಾಡೋದಕ್ಕೆ ಸಿಡಿ ಶಿವು ಪ್ರಯತ್ನ ಮಾಡಿದ್ರು. ಹಣ ಸಂಗ್ರಹ ಮಾಡಿದ್ದೀನಿ ಅಂತ ಆರೋಪ ಮಾಡಿದ್ರು. ವಿಧಾನಸಭೆಯಲ್ಲಿ ಬಂದು ಆಪರೇಷನ್ ಸಕ್ಸಸ್ ಅಂತ ನನ್ನ ಮೇಲೆ ವಿಧಾನಸಭೆಯಲ್ಲಿ ಚರ್ಚೆಗೆ ತಗೊಂಡಿದ್ರಲ್ವಾ, ಕಾರ್ಯಕರ್ತರನ್ನ ಬೆಂಕಿ ಹಚ್ಚಿ ಅಂತ ಹೇಳಿರ್ಲಿಲ್ಲ. ಯಾವ ಶಾಸಕರ ಬೆಂಬಲವನ್ನು ನಾನು ಪಡೆದಿರಲಿಲ್ಲ. ಸಿದ್ದರಾಮಯ್ಯರೇ ಎಲ್ಲವೂ ಕಡತದಲ್ಲಿದೆ, ತೆಗೆದು ನೋಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಮುಖ್ಯಮಂತ್ರಿಯಾದ 2 ತಿಂಗಳಿಗೆ 2 ತಿಂಗಳು ಆಗಿರಲಿಲ್ಲ ಬಿಡೋಣ. 150 ಕೋಟಿ ಆಗೋಣ. 150 ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೊಂದು ಆಪಾದನೆ ಬಂತು. ಅದನ್ನ ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶ್ರೀನಿವಾಸಪುರದವರೊಬ್ಬರು ಅವರು ಹೋಗಿದ್ರು. ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಡಿ 150 ಕೋಟಿ ಹಗರಣದ್ದು. ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂತೂ ಸಿಡಿ ತೋರಿಸ್ಬಿಟ್ಟು ಆಪರೇಷನ್ ಸಕ್ಸಸ್ ಅಂದರು. ನನ್ನ ಮೇಲೆ 150 ಕೋಟಿ ಹಗರಣದ ಆಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ, ಅಶೋಕ್ ಬದುಕಿದ್ದಾರೆ, ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ. ನನ್ನ ಹತ್ರ ಬಂದರು. ಯಾರೋ 2 ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆಯನ್ನು ಮಾಡಿದ್ದೆ, ಅವ್ರನ್ನ ಅಲ್ಲಿಗೆ ಮತ್ತೆ ರಿಟೆನ್ಷನ್ ಮಾಡಿ ಆ 150 ಕೋಟಿ ಹಗರಣ ಆಪಾದನೆ ಮಾಡಿದ್ದನ್ನು ಕ್ಷಮೆ ಕೇಳ್ತೀವಿ ಅಂತ. ನಥಿಂಗ್ ಡೂಯಿಂಗ್ ಅಂದೆ. ಸಿದ್ದರಾಮಯ್ಯನವರೇ, ನಥಿಂಗ್ ಡೂಯಿಂಗ್, ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ, ಬದಲಾವಣೆ ಮಾಡಲ್ಲ ಅಂತ. ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತಗೊಂಡ್ರಲ್ಲ ಸಬ್ಜೆಕ್ಟು. ನಾನು ಅವತ್ತೇನು ಹೇಳಿದೆ, ವಿಧಾನಸೌಧ ಕಡತ ತೆಗೆದು ನೋಡಿ, ಅದೆಲ್ಲ ಪಾಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿಡಿ ಶಿವು, ಅದನ್ನು ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ. ನಾನು ಅವತ್ತು ಹೇಳಿದೆ, ನನ್ನ ಹಿಂದೆ ಇರತಕ್ಕಂಥ 124 ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ 150 ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ. ಪ್ರಾರಂಭ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.